ವೆಲ್ಕಮ್ ಟು ಸ್ವಾದಾನಂದ್. ಈ ಎಪಿಸೋಡಲ್ಲಿ ನಾನು ಚಿಕನ್ ಲಿವರ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೆಲ್ದಿ ಸಹ. B12 ವಿಟಮಿನ್ ಡಿ ಕಮ್ಮಿ ಇರೋರು ಇದನ್ನು ವೀಕ್ಲಿ ಒನ್ಸ್ ಮಾಡ್ಕೊತೀನಿ, ಒಳ್ಳೆಯದಾಗುತ್ತೆ. ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಲಿವರ್ ಗುಂಡ್ಗೆಕಾಯಿನ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಹಾಗೆ ಈಗ ಒಂದು ಸಣ್ಣ ಬಾಣಲಿ ತೊಗೊಳ್ಳಿ. ನೀವು ಯಾವುದ್ರಲ್ಲಿ ಕುಕ್ ಮಾಡ್ತೀರಾ ಅದ್ರಲ್ಲಿ ನಾನು 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಅದನ್ನು ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋ 1 ಈರುಳ್ಳಿನ ನಾನು ಹಾಕ್ಕೊಂಡು ಇದನ್ನು ಸಹ ಬಾಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಸೊ ಬೇಗ ಅದು ಬಾಡುತ್ತೆ. ಇದು ತುಂಬ ಹೆಲ್ತಿಗೆ ಬೆನಿಫಿಟ್ ಇದೆ, ಹೈ ಪ್ರೋಟೀನ್ ಇದೆ. ಹಾಗೆ ವಿಟಮಿನ್ ಡಿಫಿಷಿಯನ್ಸಿ ಇರೋರನ್ನ ಇದು ತೊಗೊಂಡ್ರೆ ತುಂಬಾ ಬೇಗ ನಿಮ್ಮ ಡಿಫಿಷಿಯನ್ಸಿ ಇನ್ಕ್ರೀಸ್ ಆಗಿಬಿಡತ್ತೆ. ಲೈಕ್ ಯಾವುದೇ ರೀತಿ ಡಿಫಿಷಿಯನ್ಸಿ ಇರೋದಿಲ್ಲ. ಲೈಕ್ ನಾನು ಇದನ್ನು B12 ನನಗೆ ಕಮ್ಮಿ ಇದ್ದಾಗ ನಾನು ಇದನ್ನು ತೊಗೊತಾ ಇದ್ದೆ. ವೀಕ್ಲಿ ಒನ್ಸ್ ಬೇಗ ಇನ್ಕ್ರೀಸ್ ಆಗಿತ್ತು. ಲಿವರ್ ಗುಂಡ್ಗೆಕಾಯಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಳಿ. ಆ್ಯಂಡ್ ಗುಂಡ್ಗೆಕಾಯಿ ಮಾತ್ರನೇ ಹಾಕ್ಕೊಳ್ಳಿ. ನಾನು ಹೇಳೋದು ಮರೆತುಬಿಟ್ಟೆ, ಲಿವರ್ನ ಸೇರಿಸ್ಕೋಬೇಡಿ. ಬಿಕಾಸ್ ಲಿವರ್ ಬೇಗ ಬೇಯುತ್ತೆ, ಗುಂಡ್ಗೆಕಾಯಿ ಬೇಗ ಬೇಯೋದಿಲ್ಲ. ಸೊ ಆಲ್ಮೋಸ್ಟ್ 70% ಅಥವಾ 90% ಇದು ಬೆಂದ ಮೇಲೇ ಹಾಕ್ಕೊಳ್ಳಿ. ನೀವು ನೋಡ್ತಿರ್ಬೋದು, ನೀಟಾಗಿ ನಾನು ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಅರ್ಧ ಲೋಟನೂ ಅಲ್ಲ, ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಮುಚ್ಚಿಟ್ಬಿಡ್ತೀನಿ. ಹಾಗೆ ಸ್ವಲ್ಪ ಸಾಲ್ಟ್ ಹಾಕಿ ಮುಚ್ಚಿಟ್ಬಿಡಿ. ಚೆನ್ನಾಗಿ ಇದು ಬೇಯುತ್ತೆ. ಒಂದು 5 ಮಿನಿಟ್ಸ್ ಬಿಟ್ಬಿಡಿ. ಇದನ್ನು ಚೆನ್ನಾಗೆ ಬೇಯಲಿ. ನೀವು ನೋಡ್ಬೋದು, ಚೆನ್ನಾಗಿ ಬೆಂದಾಗ ಎಣ್ಣೆ ಎಲ್ಲ ಏನಾಗಿರುತ್ತೆ, ಲಿವರ್ ಗುಂಡ್ಗೆಕಾಯಲ್ಲಿ ಸ್ವಲ್ಪ ಕೊಬ್ಬಿನ ಅಂಶ ಇರುತ್ತೆ. ನಾವು ಹಾಕ್ಕೊಂಡಿರೋ ಎಣ್ಣೆ ಖಂಡಿತ ಪೂರ್ತಿ ಬಿಡುತ್ತೆ. ಅಲ್ಲಿವರೆಗೂ ನೀಟಾಗಿ ಇದನ್ನು ಫ್ರೈ ಮಾಡಿ. ನೋಡಿ ಎಣ್ಣೆ ಎಷ್ಟು ಬಿಟ್ಟಿದೆ ಅಂತ. ಈಗ ಇದಕ್ಕೆ ಲಿವರ್ನ ಸೇರಿಸ್ಕೊಳ್ಳಿ. ಈಗ ಲಿವರ್ ಜೊತೆಗೆ ನಾವು ಮಸಾಲೆಸ್ನ ಸೇರಿಸ್ಕೊತಾ ಇದ್ದೀನಿ. ಲೈಕ್ ನಿಮಗೆ ಯಾವ ಮಸಾಲೆ ಕಂಫರ್ಟ್ ಇದೆಯೋ ಆ ಥರ ಸೇರಿಸ್ಕೊಬೋದು. ನಾನಿಲ್ಲಿ ಜೀರಿಗೆ, ಮೆಣಸು, ಗರಂ ಮಸಾಲ, ಧನಿಯಾ ಪುಡಿ ಆ್ಯಂಡ್ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಆ್ಯಂಡ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದು ಆಲ್ಮೋಸ್ಟ್ ಸೆಮಿ ಗ್ರೇವಿ, ತುಂಬ ಸೆಮಿಯಾಗಿ ಗ್ರೇವಿ ಆಗಿರಲ್ಲ, ವೆರಿ ಲೈಟ್ ಗ್ರೇವಿ ಬರುತ್ತೆ. ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿ ಜೊತೆ, ರೊಟ್ಟಿ ಜೊತೆ, ರೈಸ್ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಮಸಾಲೆನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ತೀನಿ. ಇವಾಗ ಲಿವರ್ ಬೇಯುವಷ್ಟು ಟೈಮ್ ಕೊಟ್ಟರೆ ಸಾಕು. ನೋಡಿ, ಈಸಿಯಾಗಿ ಬೇಗ ರೆಡಿಯಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಿಂಬೆಹಣ್ಣು ಹಾಕ್ಕೊಂಡ್ರೆ ಲಿವರ್ ಫ್ರೈ ರೆಡಿಯಾಗಿರುತ್ತೆ. ಇದೇ ರೀತಿ ರೆಸಿಪೀಸ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚು ಜನಕ್ಕೆ ಇದು ರಿಕ್ವೈರ್ ಇರೋ ಅವ್ರಿಗೆಲ್ಲ ವೀಡಿಯೋಸ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಹಾಗೆ ನಾನು ಮಾಡೋ ರೆಸಿಪೀಸ್ ಎಲ್ಲ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಟೇಸ್ಟ್ ಅಂತ. ಥ್ಯಾಂಕ್ ಯು ಸೋ ಮಚ್.